ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹಿಡಿಕೋಟೆಯಲ್ಲಿ ಕಳಪೆ ಬಿತ್ತನೆ ಬೀಜ ಬಿತ್ತನೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿರುವಂತಹ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ಖಾಸಗಿ ಮಾರಾಟ ಅಂಗಡಿಯಲ್ಲಿ ಬಿಇಇ ಎಸ್ಟಿ ಅವತಾರ್ ಬಿತ್ತನೆ ಮೆಕ್ಕೆಜೋಳ ಖರೀದಿ ಮಾಡಿ ಬಿತ್ತನೆ ಮಾಡದಂತಹ ರೈತರು ಹುಲುಸಾಗಿ ಬೆಳೆ ಬಂದಿದ್ದನ್ನ ನೋಡಿ ಖುಷಿ ಪಡುವಷ್ಟರಲ್ಲಿ ಆಘಾತ ಎದುರಾಗಿದೆ. ತೆನೆ ಬಿಚ್ಚಿ ನೋಡಿದ್ರೆ ಕಾಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಈ ಕುರಿತು ಅಂಗಡಿ ಮಾಲೀಕರಿಗೆ ಪ್ರಶ್ನೆ ಮಾಡಿದ್ರೆ ಕಂಪನಿಯವರಿಂದ ಬೀಜವನ್ನ ಕೊಡಿಸುತ್ತೇವೆ, ಇಲ್ಲವಾದ್ರೆ ದೂರನ್ನ ಕೊಡಿ ಅಂತ ಹೇಳಿ ಅಂಗಡಿ ಬಾಗಿಲು ಹಾಕೊಂಡು ತೆರಳುತ್ತಾ ಇದ್ದಾರೆ. ಈಗಲೇ ಬೆಲೆ ಕುಸಿತದಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಖಾಸಗಿ ಅಂಗಡಿಗಳಲ್ಲಿ ಕಳಪೆ ಮೆಕ್ಕೆಜೋಳ ವಿತರಣೆಯಿಂದಾಗಿ ರೈತರ ಕೈಗೆ ಬಂದ ಬೆಳೆ ಬಾಯಿಗೆ ಬರದಂತಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಬಿತ್ತನೆ ಬೀಜ ವಿತರಣೆ ಮಾಡಿದ ಅಂಗಡಿ ವಿರುದ್ಧ ತನಿಖೆಯನ್ನ ನಡೆಸಿ ಸೂಕ್ತ ಪರಿಹಾರ ಕೊಡುವಂತೆ ರೈತರು ಆಗ್ರಹಿಸಿದ್ದಾರೆ. ತಗೊಂಡೋಗಿದ್ದೀನಿ ಅಣ್ಣ, ಎಲ್ಲ ಬರೀ ಅರ್ಧ ತೆನಿಗೆ ಕಾಳು, ಪೂರ್ತಿ ತೆನಿಗೆ ಕಾಳೆ ಇಲ್ಲ. 8 ಪ್ಯಾಕೆಟ್ಗೆ 220 ಪ್ಯಾಕೆಟ್ ಜೋಳ ಬೆಳಿಬೇಕಾಯ್ತು. ಒಂದು 100 ಚೀಲ ಕೂಡ ಜೋಳ ಆಗಲ್ಲ. ಗೊಬ್ಬರ ಏನು, ಊಡೇನು, ಔಷಧಿ ಏನು, ಬರೀ ಅರ್ಧ ಬರ್ಕ್ಲ ಇದಾವೆ. ಜೋಳ ಪೂರ್ತಿ ಇಲ್ಲೇ ಇಲ್ಲ. ನಾವೇನ್ ಮಾಡ್ಬೇಕಣ್ಣ? ನಾವ್ ಹಿಂಗ ಅರ್ಧ ಬರ್ತಾ ಬಂದ್ರೆ ನಾವೇನ್ ಮಾಡ್ಬೇಕು? ಇವ್ರ ಅಂಗಡಿಯವ್ರನ್ನ ಬಂದು ಕರೆ ಕಳ್ಸ್ಕೊಂಡು ತೋರ್ಸಿದ್ರು ಕೂಡ ಆಯ್ತಪ್ಪ ಕಂಪ್ನಿಯವ್ರು ಕರ್ಕೊಂಬತ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ಕಂಪ್ನಿಯವ್ರು ಹಾಕಿ 4 ತಿಂಗಳು 7ನೇ ತಿಂಗಳಾಗ ಹಾಕಿದ್ದು. ಇವ್ರಿಗೆ ಅಂಗಡಿಯವ್ರು ಬಂದು 1 ತಿಂಗಳಾಯ್ತು ನೋಡ್ಕೊಂಬಂದು. ಕಂಪ್ನಿಯವ್ರನ್ನ ಕರೆಸ್ತೀನಿ ಅಂದಿದ್ರು, ಕಂಪ್ನಿಯವ್ರು ಬಂದಿಲ್ಲ. ಅಂಗಡಿಯವ್ರು ಬಂದು ನೋಡ್ಕೊಂಬಂದು ಅಣ್ಣ ನನ್ಗೇನ ಪರಿಹಾರ, ಈಗ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡ್ಬೇಕು. ನಾನು ಈ ಜನ ಏನು ಸಿಗಲ್ಲಪ್ಪ, ನೀವು ಕಂಪ್ನಿಯವ್ರು ಎಲ್ಲಿಗನ್ನ ಹೋಗ್ರಿ, ಕಂಪ್ನಿಯವ್ರು ಏನು ಕೊಡಲ್ಲ, ನೀವು ಎಲ್ಲಿಗನ್ನ ಹೋಗ್ರಿ. ಬೀಜದ ಹೆಸರು ಅವತಾರ ಅಂತ ಐತೆ. ಕಂಪ್ನಿಯವ್ರನ್ನ ಕರ್ಸೋಣ, ನಿನ್ನ ಹತ್ತಿ ಮೇಲೆ ಹಾಕತ್ ಬೇಡ ಅಂತ ಹೇಳಿದೀವಿ. ಕಂಪ್ನಿಯವ್ರನ್ನ ಕರ್ಸಿದ್ರೆ ಇವ್ರು ಏನಂತಾರೆ, ಕಂಪ್ನಿಯವ್ರು ಅವ್ರು ಯಾಕೆ ಬರ್ತಾರೆ, ಇವ್ರು ಯಾಕೆ ಬರ್ತಾರೆ? ಕಂಪ್ನಿ ನಂಬರ್ ಕೊಡ್ತೀನಿ, ನೀನೇ ತಗೊಂಡೋಗ. ಅವು ಸುಲಿ ಅಣ್ಣ, ಅವು ಅದ್ರಾಗಿನ ಸುಲಿ ಅಣ್ಣ. ಎಲ್ಲ ನೋಡಿ ಇಷ್ಟು ದೊಡ್ಡ ತೆನೆ ದೊಡ್ಡದು, ಕಾಳೆ ಇಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.